ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು ಸರಿ ಸರಿ ಬರ್ತೀನಿ. ಹಾಂ ನಾಳೆಗೆ ಸಿಗುಮಾ? ಓಕೆ ಸರಿ ಬರ್ತೀನಿ. ಹುಷಾರು. ಟಾಟಾ ಬಾಯ್. ಅಯ್ಯೋ ಬೇಡ ಬಾಬಾ, ಅವರಿಗಾಗಲೇ ತುಂಬ ಕೋಪದಲ್ಲಿದ್ದಾರೆ. ಆ ಕೋಪದಲ್ಲಿ ನಿಮ್ಗೇನಾದರೂ ಅಂದ್ಬಿಟ್ರೆ ಅದನ್ನು ನನಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಕ್ಷಮಿಸ್ಬಿಡಿ ಅದಕ್ಕೆ, ಇನ್ಮೇಲೆ ಹಿಂಗೆ ಹಾಕಿಲ್ಲ. ಅದು ಇವತ್ತು ಸ್ಕೂಲಲ್ಲಿ ಮೇಡಮ್ಗೆ ಸ್ಯಾನೆ ಕೆಲಸ ಇತ್ತು. ಪಾಪ ಅವ್ರು ಒಂಟಿಯಾಗಿರ್ತಾರೆ ಅಂತ ನಾನು ಜೊತೆಗಿದ್ದೆ. ಒಳ್ಳೆ ಕೆಲಸನೇ ಮಾಡಿದ್ರಿ ಬಾವಾ. ನೀವು ಬ್ರಹ್ಮಚಾರಿ ಆಗಿದ್ರು ಒಂದು ಹೆಣ್ಣು ಒಂಟಿಯಾಗಿದ್ದಾಗ ರಕ್ಷಣೆಗಿದ್ರಲ್ಲ, ಅದು ನಿಮ್ಮ ದೊಡ್ಡ ಗುಣ. ನಾನೇ ಫೋನ್ ಮಾಡಿ ನಿಮಗೆ ತಿಳಿಸೋಣ ಅಂತಿದ್ದೆ, ಆದರೆ ಏನು ಮಾಡೋದು, ನಿಮ್ಮ ಹತ್ರ ಮೊಬೈಲ್ ಇಲ್ವಲ್ಲ. ಜಾನಕಿ ಟೀಚರ್ಗೆ ಕಾಲ್ ಮಾಡೋಣ ಅಂದರೆ ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಒಂದು ಕೆಲಸ ಮಾಡಿ ಬಾವಾ, ನೀವು ನಾಳೆ ಜಾನಕಿ ಟೀಚರ್ ನಂಬರ್ ತೊಗೊಂಡು ಬನ್ನಿ. ಅಯ್ಯೋ ಅತ್ತಿಗೆ, ಅದೆಲ್ಲ ಯಾಕೆ? ನಾನೇನು ಅವ್ರತವ ದಿವಸ ಪೂರ್ತಿ ಕುಂದ್ಕೊಂಡಿರ್ತೀನ. ಹೋಗ್ಲಿ ಬಿಡಿ, ಇನ್ಮ್ಯಾಕೆ ಹಿಂಗೆ ಹಾಕಿಲ್ಲ. ಅದು ಸರಿ ಬಾವಾ, ಆದರೂ ಸ್ಕಾಲರ್ಶಿಪ್ ವಿಷಯವಾಗಿ ಮಾತಾಡೋದಕ್ಕಾದರೂ ನನಗೆ ಆ ಟೀಚರ್ ನಂಬರ್ ಬೇಕಲ್ವಾ? ಓ ಹಂಗಂತೀರಾ? ಸರಿ, ಹಂಗಾರೆ ನಾಳೆಗೆ ತಗೊಬತ್ತೀನಿ. ಸರಿ ಬಾವಾ, ಹೋಗಿ ನೀವು ಮೊದಲು ಊಟ ಮಾಡಿ. ಅಕ್ಕವ್ರೆ, ದಿಟ್ಟವಾಗ್ಲೂ ನಿಮ್ಮನ್ನು ಒಪ್ಕೋಬೇಕಾದ್ದೆ. ಒಬ್ಬ ಯವ್ವಿ, ಏನು ಆ್ಯಕ್ಟಿಂಗ್ ನಿಮ್ಮದು. ನಾನೇ ಕೆಲಸ ಕೊಟ್ಟೆ, ನಾನೇ ಲೇಟ್ ಮಾಡಿಸ್ದೆ, ನನ್ನ ಹತ್ರನೇ ಕ್ಷಮೆ ಕೇಳೋ ಹಾಗೂ ಮಾಡಿದೆ. ಅದು ನಂದಿತಾ ಅಂದರೆ. ಅಕ್ಕವ್ರೆ, ಆದರೂ ಆ ಟೀಚರ್ ನಂಬರ್ ಯಾಕೆ ಅಂತ? ಪೆದ್ದಿ, ಈ ಕೋಣ ಆ ಟೀಚರ್ ಹತ್ರ ನಂಬರ್ ಹೇಗೆ ತರ್ತಾನೆ ಅಂತ ಯೋಚಿಸಿ. ಇವನು ನಂಬರ್ ಬರ್ಕೊಳ್ಳೋಕ್ಕೂ ಬರ್ದೇ ಇರೋ ಅಂಥ ದಡ್ಡ ಅಂತ ಅವಳಿಗೆ ಗೊತ್ತಾಗುತ್ತೆ. ನಂಗೆ ಸಾಕಾಗೋಗಿದೆ ಜಾನಕಿ. ನಂಗೆ ಇಷ್ಟು ಬೇಗ ಮದುವೆ ಬೇಡ ಅಂದರೂ ಮನೇಲಿ ಕೇಳ್ತಾ ಇಲ್ಲ. ಇಷ್ಟ ಇಲ್ಲ ಅಂದಮೇಲೆ ಮನೇಲಿ ಬಿಡಿಸಿ ಹೇಳಬೇಕು ಅನ್ನೋ. ಇಷ್ಟ ಇಲ್ಲ ಅಂತಲ್ಲ, ಮತ್ತೆ ಒಳ್ಳೆ ಹುಡುಗ ಸಿಕ್ಕಿದ್ರೆ ಯಾರು ತಾನೇ ಬೇಡ ಅಂತ ಹೇಳು. ನೀನು ಬೇಡ ಅಂತೀಯಾ? ಏಯ್, ನನ್ನ ಬೇಕು ಬೇಡ ಕೇಳೋಕ್ಕೆ ಗಂಡಿನ ಕಡೆಯವ್ರು ಕಾಯ್ತಾ ಕೂತಿದ್ದಾರೇನೆ. ಅರ್ಜೆನ್ಸಿ ಇರೋದು ನಿನಗೆ. ಅರ್ಜೆನ್ಸಿ ನಂಗಲ್ಲ ಜಾನಕಿ, ಕಾಯ್ಕೊಂಡು ಕುಂತ್ಕೊಂಡಿರೋರು ಗಂಡಿನ ಕಡೆಯವರಲ್ಲ. ನಿಂಗೋಸ್ಕರ ಗಂಡೆ ಕಾಯ್ಕೊಂಡು ಕುಂತವ್ರೆ. ಅಲ್ಲಿ ನೋಡು. ರಾಮೋರೆ, ನೀವಿಲ್ಲಿ? ಅದು ಅದಕ್ಕೆ ಹೇಳ್ದಿಸ್ಯಾ. ಸಂಜೆ ಸ್ಕೂಲ್ ಮುಗಿದ್ಮೇಲೆ ಮೀಟ್ ಮಾಡೋಣ. ಮೇಡಮ್ ನಿಂತ್ಕೊಳ್ಳಿ. ಅದು ನಿಮ್ಮ ಫೋನ್ ನಂಬರ್ ಬೇಕು.
ಸರಿ ಅಂದರೆ ಅದಕ್ಕೆ ಕೇಳ್ತಿದ್ರು ಸ್ಕಾಲರ್ಶಿಪ್ ವಿಷಯದ ಬಗ್ಗೆ ಮಾತಾಡೋಕ್ಕೆ. ಸರಿ ಬರ್ಕೊಳ್ಳಿ. ನಾನಾ? ನಾನು ಪೆನ್ನು ಕಾಗದ ಏನು ತಂದಿಲ್ಲ. ನಂತ ಪೆನ್ ಇದೆ. ಕಾಗದ ಕಾಗದ ಇಲ್ಲ. ಹಾಗಾದ್ರೆ ನೀವೇ ಕೈಯಲ್ಲಿ ಬರ್ಕೊಳ್ಳಿ. ಅವ್ವ, ಏನಾಯ್ತು? ಅದು ಒತ್ತಾರೆ ಹೊಲದಲ್ಲಿ ಕ್ಯಾಮೆ ಮಾಡುವಾಗ ಬಲ್ಗಕ್ಕೆ ಪೆಟ್ಟಾಗ್ಬಿಟ್ಟೈತೆ. ನೀವೇ ಬರ್ಕೊಡಿ. ಸರಿ ಕೊಡಿ. ಏನಾಯ್ತು? ಸಂಪದಣ್ಣ ಬೈಲೆ ಏನು ರಮಣ, ಮತ್ತೆ ಒಂದು ಕ್ಯಾಮೆ ಆಗಬೇಕು. ಇವ್ರೊಂದು ಫೋನ್ ನಂಬರ್ ಹೇಳ್ತಾರೆ, ಅದ ನನ್ನ ಕೈಗೆ ಬರ್ಕೊಡು. ಹೇಳಿ ಮೇಡಮ್. 9030. ಮೇಡಮ್ ಕನ್ನಡದಲ್ಲಿ ಹೇಳಿ. ನಾನು ಕನ್ನಡ ಬಿಟ್ರೆ ಬೇರೆ ಭಾಷೆ ಬರೋಕ್ಕಿಲ್ಲ. ಸರಿ ಬರ್ಕೊಳ್ಳಿ. 9030198848. ಥ್ಯಾಂಕ್ ಯು. ಸರಿ ಸಂಜೆ ಸಿಗೋಣ. ಮೇಡಮ್ ನಂಬರು ನನ್ನ ಕೈಯಾಗೆ. ವಾರೇ ವಾ, ಇದು ಫೋನ್ ಮಾಡಿದ್ರೆ ಮೇಡಮ್ ಮಾತಾಡೋದನ್ನ ಕೇಳಿಸ್ಕೋಬೋದು. ರಾಮ ಸಾಪಾಸ್ ಕಣ್ಲಾ. ಮೇಡಮ್ ನಂಬರು ಕೈಯಲ್ಲೈತೆ. ಇದನ್ನ ಹೆಂಗೆ ಅದಕ್ಕೆ ಕೊಡೋದು? ಕೊಡೋಕ್ಕೂ ಮೊದಲು ಅಳಿಸೋಬಿಟ್ರೆ ಕಷ್ಟ. ಅದಕ್ಕೆ ಕೊಟ್ಟರೆ ನಾನು ಹೆಂಗೆ ಇಟ್ಕೊಳ್ಳೋದು? ಇದಕ್ಕೇನಾರ ಪ್ಲಾನ್ ಮಾಡಬೇಕು. ಬಲ 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 ನಿಂತ್ಕೊಳ್ಳ ಇಲ್ಲಿ. ಏನ್ರ ಇಲ್ಲಿ ಅವ್ರ ಸ್ಕೂಲ್ ತಕೋ ಇಲ್ವಾ? ಬೇಕು ಅಂತಾನೆ ಲೇಟಾಗಿ ಹೋಯ್ತಾ ಇರೋದು. ಇಲ್ಲಾಂದ್ರೆ ಕಿತಾಪತಿ ಭಜನೆ ಕೇಳ್ಬೇಕಾಯ್ತದೆ. ಹೆಡ್ ಮಾಸ್ಟರ್ ಕ್ಲಾಸ್ ಮುಗಿದ್ಮ್ಯಾಕೆ ಕರೆಕ್ಟಾಗಿ ಜಾನಕಿ ಮೇಡಮ್ ಕ್ಲಾಸ್ಗೆ ಹೋಗಿ ಸೇರ್ಕೋತೀವಿ. ಲೋ ಸ್ಯಾನೆ ಬುದ್ಧಿವಂತ ಕಂಡ್ರಲ್ಲ ನೀವು. ನಮ್ಮನ್ ಬೋಯೋದ್ ಬಿಟ್ಟು ಹೊಗಳುತ್ತಿದ್ದೆ ಅಂದ್ರೆ ನಮ್ಮ ತವಿಂದ ಏನೋ ಕೆಲಸ ಆಗ್ಬೇಕು. ನಡಿಲ ಬಾಲು. ಲೇ 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 ಇರ್ಲಾ, ಅದ್ಯಾಕ್ಲ ಕೋಪ ಮಾಡ್ಕತ್ಯಾ? ಹೊಸಿ ಈ ನಂಬರ್ನ ಪೇಪರಾಗಿ ಬರ್ಕೊಡ್ಲಾ? ನಮ್ಮಿಂದ ಆಗಕ್ಕಿಲ್ಲ, ನೀನ್ ನೋಡ್ಕೋ. ಅವತ್ತು ಹಿಂಗೆ ನೈಸಾಗಿ ಮಾತಾಡ್ಸಿ ಏನ್ ಕೊಟ್ರು ಕೋಪ ಕಡಿಮೆ ಆಯ್ತೈತಂತ ತಿಳ್ಕೊಂಡು ಏನು ಕೊಡಿಸ್ದೆ ಹೊಂಟೋದೆ. ಒಂದಾದ್ರೂ ಕೊಡಿಸ್ದಾ? ಅದು ಕೋಪ ಬಂದಾಗ ಕೊಡಿಸ್ತೀನಿ ಕಲ್ಲ. ನಮ್ ಕೋಪ ಬಂದೈತೆ, ಬಾ ಕೊಡ್ಸು. ಕೊಡಿಸ್ತೀನಿ, ಮೊದಲು ಈ ನಂಬರ್ ಬರ್ಕೊಡಿ. ಯಾರ್ ನಂಬರ್ ಇದು? ಮಂಜಿಂದಕ್ಕಲ್ಲ. ಆದ್ರೆ ಇದು ಮಂಜುಂದಲ್ವಲ್ಲ, ಅವ್ನ ನಂಬರ್ ನಂಗೆ ಗೊತ್ತು. ಅದು ಇವಾಗ ಹೊಸ್ದಾಗ್ ತಕೊಂಡವನ್ಕಲ್ಲ. ನೋಡ್ದ ಬಾಲು, ಮಂಜುನು ಪರವಾಗಿಲ್ಲ, ಚಿಗುರ್ಕೊಂಡ್ಬಿಟ್ಟವನೆ. ಲೇ ಏನೆಲ್ಲ ಮಾಡ್ತಿದ್ಯಾ? ಲೋ ನೀನ್ ಯಾಕೋ ಬಾಯ್ಪಟ ಮಾಡ್ತಿದ್ಯಾ? ಈಗ ಬರ್ಕೊಡಕ್ಕಿಲ್ಲ, ಹೋಗು. ಲೇ 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 ಹಿಂಗೆ ಯಾಕ್ರೋ ಮಾಡ್ತೀರಾ? ನಾನು ನಿಮ್ಮ ದೋಸ್ತ್ ಅಲ್ವಾ? ಅದಕ್ಕೆ ಇದೇ ನಿನ್ ಶಿಕ್ಷೆ. ಬೇಕಾದ್ರೆ ನೀನೇ ಬಾಯ್ಪಾಠ ಮಾಡ್ಕೋ, ನಾವಂತೂ ಬರ್ಕೊಡಕ್ಕಿಲ್ಲ. ಹೌದು, ಬೇಕಾದ್ರೆ ಬಾಯ್ಪಾಠ ಮಾಡ್ಕೋ, ಇಲ್ಲಾಂದ್ರೆ ಸೈಡ್ ಬಾ. ನಡಿಲ ಬಲ. ಲೋ ತೊಂಡೆಕಾಯಿ, ರಬ್ಬರ್ ಬಲು
ಹಿಂಗೆ ಮಾಡಬೇಡಿ ಕಣ್ರಲ್ಲ. ಸರಿ, ನಿಧಾನ ಕೇಳಿ, ನಾನು ಬಾಯಪಟ್ಟ ಮಾಡ್ಕೊತೀನಿ. 9030. ಸುಬ್ರಹ್ಮಣ್ಯ ಶಾಸ್ತ್ರಿಗಳೇ, ನೀವು ಯಾರ ಹತ್ರ ಹೇಳ್ತಿದ್ದೀರಿ ಅಂತ ಗ್ಯಾಪ್ನ ಆಯ್ತಾ? ಸರಿ, ಕನ್ನಡದಲ್ಲಿ ಹೇಳ್ತೀನಿ. 90 30 19 88 48. ಲೋ ಹೊಸಿ ನಿಧಾನ ಕೇಳ. 90 30 19 88 48. ಇನ್ನೊಂದೇ ಒಂದು ಕಿತ ಹೇಳ. 90 30 19 88 48. ಸಾಕಾ? ಬಾ ನಡಿ, ಅಂಗಡಿ ತಿಂಡಿ ಕೊಡ್ಸು. ಲೇ, ಈ ಸ್ಕೂಲಿಗೆ ಚಕ್ಕರ್ ಹಾಕ್ಬಿಟ್ಟು ಇಲ್ಲಿ ಬೀದಿ ಎಳಿತಾ ಇದ್ದೀರಾ? ಹೇಳ ನಿಮ್ಮ ಕಿತಾಪತಿ ಮೇಷ್ಟ್ರಿಗೆ ಬಂದು. ಹಾಂ, ನಿಂಗೆ ಯಾವಾಗ ಈ ಸ್ಕೂಲ್ ಕಡೆಗೆ ಬಾ, ನಿಂಗಾಯ್ತೆ ಮಾಡ್ತೀನಿ. ಲೇ ಹೋಗಲೇ, ಹೋರ ಸ್ಕೂಲ್ಗೆ ಹೊತ್ತಾಯ್ತು. ಮಾಡ್ಲಾ? ವಾಹ್, ಇಷ್ಟು ಸಖತ್ತಾಗಿ ಕಾಣ್ತಿದ್ಯಾ ನಂದಿ. ಕೋಗಿಲೆ ತುಂಬ ಚೆನ್ನಾಗಿ ಹಾಡ್ತಿದೆ ಅಂತ ಕಾಗೆ ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ. ನಾನು ಹೇಗೆ ಕಾಣಿಸ್ತೀನಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಬೇರೇನಾದರೂ ಇದ್ದರೆ ಹೇಳಿ. ನಂದಿ, ಅದು ನಾನು ಏನು ಹೇಳಬೇಕಂತಿದ್ದೆ ಅಂದರೆ, ಸ್ವಲ್ಪ ಹಣ ಬೇಕಿತ್ತು. ಅದು ದಿನ ಇದ್ದಿದ್ದೆ. ಬೇರೇನಾದರೂ ಇದ್ದರೆ ಹೇಳಿ. ನಿಜವಾಗ್ಲೂ ದುಡ್ಡು ಬೇಕು ನಂದಿ. ತುಂಬ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದೀನಿ. ನಿನ್ನನ್ನು ಬಿಟ್ಟರೆ ನಂಗೆ ಯಾರಿದ್ದಾರೆ ಹೇಳು? ಹೌದೌದು, ನಿಮಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ನೋಡಿ. ನಿನ್ನೆ ತಾನೇ ಮೇಲಿಂದ ಉದುರಿದ್ದೀರಾ ಅಲ್ವಾ? ಎಷ್ಟು ಬೇಕು ದುಡ್ಡು? ಜಸ್ಟ್ 4 ಲಕ್ಷ ಅಷ್ಟೇ ನಂದಿ. ಜಸ್ಟ್ 4 ಲಕ್ಷ? ಅದರಲ್ಲಿ ಅರ್ಧ ದುಡ್ಡು ಕೊಟ್ಟರು ನಿಮ್ಮ ಪ್ರಾಣ ತೆಗೆಯೋಕ್ಕೆ ಆಳುಗಳಿದ್ದಾರೆ ಗೊತ್ತಾ? ಏನು ನಂದಿ ನೀನು ಈ ಥರ ಮಾತಾಡ್ತಿದ್ಯಾ? ನಾನು ಎಷ್ಟು ತೊಂದರೆಲಿದೆ ಅಂತ ಗೊತ್ತಾ ನಿನಗೆ? ನನ್ನ ಬಗ್ಗೆ ಏನು ಅನ್ಸೋದಿಲ್ವ ನಿನಗೆ? ನಮ್ಮ ಅಪ್ಪಯ್ಯ ನಿಮಗೆ ಕೊಟ್ಟಿದ್ದ ಉಂಗ್ರನ ಮಾರಿದ್ರಲ್ಲ, ಆಗ ನಿಮ್ಗೇನು ಅನ್ಸ್ಲಿಲ್ವಾ? ಎಷ್ಟು ಸಲ ಹೇಳಬೇಕು ನಂದಿ ನಿನಗೆ? ನಾನು ಉಂಗ್ರ ಮಾರಲಿಲ್ಲ, ಬೇಕಾದರೆ ದುಡ್ಡಿಗೆ ಕೊಡು, ನಾನು ಈಗಲೇ ಉಂಗ್ರ ತಂದು ಕೊಡ್ತೀನಿ. ಮೊದಲು ಉಂಗ್ರ ಬಿಡಿಸ್ಕೊಂಡು ಬನ್ನಿ, ಆಮೇಲೆ ದುಡ್ಡು ಕೊಡ್ತೀನಿ. ನಂದಿ, ದುಡ್ಡಿಲ್ಲ. ಅಶೋಕ್, ನೀವು ಜೂಜಾಡಕ್ಕೆ ಮುಂಚೆ ನನ್ನ ಕೇಳಿದ್ರಾ? ಸೋಲೋದಕ್ಕೆ ಯಾರು ಕಾರಣ? ನಿಮ್ಮ ಅಣ್ಣ ತಾನೆ. ಹೋಗಿ ಅವ್ರ ಹತ್ರನೇ ದುಡ್ಡು ಕೇಳಿ, ಕೊಡ್ತಾರೆ. ನಂದಿ, ರಾಮಣ್ಣ ದುಡ್ಡು ಕೊಡಲ್ಲ ಅಂತ ನಿಂಗೂ ಗೊತ್ತು, ಮತ್ತ್ಯಾಕೆ ಪದೇ ಪದೇ ಅದನ್ನೇ ಹೇಳ್ತೀಯಾ? ಯಾರು ಹೇಳಿದ್ದು ನಿಮಗೆ ಅವ್ರು ದುಡ್ಡು ಕೊಡಲ್ಲ ಅಂತ? ಇವತ್ತು ಸಂಜೆ 4:15ಗೆ ಸ್ಕೂಲ್ ಹತ್ರ ಹೋಗಿ 4 ಲಕ್ಷ ಏನು 10 ಲಕ್ಷ ಬೇಕಿದ್ರು ಕೊಡ್ತಾರೆ ನಿಮ್ಮಣ್ಣ. ಹೆಂಗೆ? ರಾಮಣ್ಣ ಏನು ಸ್ಕೂಲ್ ಹತ್ರ ಎಲ್ರಿಗೂ ದುಡ್ಡು ಹಂಚ್ತಾನ? ನಾನು ಹೇಳೋದು ಹೇಳಿದ್ದೀನಿ, ಅದ್ರ ಮೇಲೆ ನಿಮ್ಮಿಷ್ಟ. ದುಡ್ಡು ಬೇಕಿದ್ರೆ ಹೋಗಿ ತಗೊಳ್ಳಿ, ಇದರಲ್ಲಿ ನನಗೇನು ಲಾಸ್ ಇಲ್ಲ. ಹಂಗೇನಿಲ್ಲಪ್ಪ, ನೀನು ಹೇಳಿದ್ಮೇಲೆ ನಾನು ಹೋಗದೆ ಇರ್ತೇನಾ? ಹೋಗ್ತೀನಿ, ಹೋಗಿ ದುಡ್ಡು ತೊಗೊಂಡು ಬರೋಗ ಉಂಗ್ರನೂ ತೊಗೊಬರ್ತೀನಿ. ನನ್ನ ಮುದ್ದು ಹೆಂಡತಿ. ರಾಮು ಬಾವ, ಇವತ್ತು ನಿಮ್ಮ ಮೀಟಿಂಗಿಗೆ ನಿಮ್ಮ ತಮ್ಮನೇ ಅಡ್ಗಾಲಾಗಿ ಬರ್ತಿದ್ದಾರೆ. ಆಂಜನೇಯ ಹನುಮಂತ
ಶ್ರೀರಾಮಚಂದ್ರನ ಸುಚತ್ರ ರಾಮ ನಿಂತ್ಕೊಳ್ಳ ಅಲ್ಲೇ ರಾಮ ನಿಂತ್ಕೊಳ್ಳ ಹುಚ್ಚಿಗೆ ತಿಡಿದಲ್ಲ ನಿಂಗೆ ಗಲ್ಡಿಗೆ ಬರಲ್ಲ ತಾಲೀಮ್ ಮಾಡಲ್ಲ ಒಳ್ಳೆ ಗೌನ್ ಕೇಸ್ ಆಗ್ಬಿಟ್ಟಲ್ಲ ಏ ರಾಮ ಅಯ್ಯ ಬಡ್ಡತ್ತದೆ ನಿಂತ್ಕೊಳ್ಳ ರಾಮ ರಾಮ ಲೇ ವಸಿ ನಿಂತ್ಕೊಳ್ಳ ಅಯ್ಯೋ ಏನು ದೊರೆ ನೀವು ಗಲ್ಡಿ ಮನೆಗೂ ಬತ್ತಿಲ್ಲ ತಾಲೀಮು ಮಾಡ್ತಿಲ್ಲ ಏನಾಗೈತೆ ನಿಮಗೆ ದೊರೆ ನಿಮ್ಮ ಪಾದ ಸ್ಪರ್ಶ ನಮ್ಮ ಗಲ್ಡಿ ಮನೆಗೆ ಯಾವಾಗೈತದೆ ವಸಿ ಹೇಳ್ಬಿಡಿ ಅಯ್ಯೋ ಬೇಕಪ್ಪ ಯಾಕಲ ಹಿಂಗೆ ಆಡ್ತಾ ಇದ್ಯಾ ಎಲ್ಲ ಮೆಟ್ಕೊಂಡೈತೆ ನನಗೆ ನಿಂದೇ ಚಿಂತೆಕಲ್ಲ ಅಲ್ಲಲೇ ನಿನ್ನ ವಯಸ್ಸಿನಾಗ ನಾನು 35-40 ಜನರ ಪೈಲ್ವಾನರನ್ನ ಆಕಾಶ ತೋರಿಸಿದ್ದೆ ನೀನು ನೋಡಿದ್ರೆ ಭೂಮಿ ಆಕಾಶಕ್ಕೆ ಎತ್ವಾಸನೆ ಗೊತ್ತಿಲ್ಲ ನಂಗೆ ಓಡಾಡ್ತಾ ಇದೆಯಲ್ಲ ಏನ್ಲಾಗೈತೆ ನಿನಗೆ 20, 30, 19 ಅಯ್ಯೋ ಬಡ್ಡೆತ್ತದೆ ಏನ್ಲಾ ಗೊಳ್ಗುಡ್ತಾ ಇದ್ಯಾ ಬಡ್ಡೆತ್ತದೆ ಬಾಯ್ಬಿಟ್ಟು ಹೇಳು ಅದೇ ಗುರುಗಳೇ ನಿಮ್ಮ 35, 40 ಅಷ್ಟೇ ಕಳ 90, 30, 88 ಗುರುಗಳೇ ನಂಗೆ ಹೊಸ ಕೆಲಸ ಐತೆ ನಾನು ಬರ್ತೀನಿ. ಏನೋ ಮೆಟ್ಕೊಂಬತ್ತೈತೆ ಕಲ್ಲ ನಿನಗೆ ಲೇ ವಯಸ್ಸಿಗಿರಲ್ಲ ಕೆಲಸ ಐತೆ ರಾಮ ಅಯ್ಯ ಓ ದಿಟ್ಟವಾಗ್ಲೂ ಮೆಟ್ಕೊಂಬಿಟ್ಟೈತೆ ಇವನಿಗೆ ನಿಂಬೆಹಣ್ಣು ತೆಂಗಿನಕಾಯಿ ನೀವಳಿಸಿ ಹೊಡೆದ್ರೆ ಸಾಲದು ದೊಡ್ಡ ಬೂದು ಗುಂಬಳಕಾಯಿ ತಂದು ನೀವಳಿಸಿ ಹೊಡೆದು ಬಿಡ್ಬೇಕು ಆಗಲೇ ಇವನಿಗೆ ಮೆಟ್ಕೊಂಡಿರೋದು ಬಿಡೋದು ಮಾಡ್ತೀನಿ. ಅಕ್ಕ ಅಕ್ಕ ಇರಕ್ಕ ನಾನೇ ತೆಕ್ಕೊಡ್ತೀನಿ. ಹಾಂ ದೊರೆಗಳೇ ಊರಿಗೆಲ್ಲ ಸಹಾಯ ಮಾಡ್ತೀರಾ ಈಗ ನಿಂಗೆ ಬಟ್ಟೆಗಳು ಆಗೋಕ್ಕಿಲ್ವೇ? ಲೇ ದಡ್ಡ ಅದ್ರಲ್ಲೇನೈತ್ಲಾ ನೀರು ತೆಕ್ಕೊಟ್ರೆ ಕೈ ಒದ್ದೆ ಆಗಾಯ್ತದೆ. ಒದ್ದೆ ಹಾಗೆ ಆಗ್ತೈತೆ ಅಲ್ವೇ? ಲೇ ದಡ್ಡ ಸುಮ್ಕಿರ್ಲಾ ಅಲ್ಲೋಡು. ಏನಾಯ್ತಣ್ಣ? ಕೆಲಸ ಕೆಡ್ತು. ಸರಿ ನಾನು ಬರ್ತೀನಿ. ಎಲ್ಲಿ ಹೊಂಟೆ? ಹೊಲುತ್ತವ ಕ್ಯಾಮಿ ಐತೆ ಬಾರಣ. ಇಲ್ಲ ಇವಾಗ ಹಾಕಿಲ್ಲ, ಅದಕ್ಕೆ ಕೊಟ್ರೆ ಕ್ಯಾಮೆ ಐತೆ, ನೀನು ಹೋಗು. ಓ ಅದಕ್ಕೆ ಕೆಲಸ ಅಂತ ಸುತ್ತಾಡ್ತಿದ್ಯಾ ನೀನು ನಮ್ಮ ಕೈಗೆ ಸಿಕ್ತಂಗೆ. ಹೋಗ್ಲಾ ಹೋಗಿ ಹೊಲ ನೋಡ್ಕೊ ಹೋಗು. ಏನೋ ಮಾಡು. ಮೂವತ್ತು 19 88 ಅಯ್ಯಯ್ಯೋ ಕೊನೆ ನಂಬರ್ ಅಳಿಸೋಗ್ಬಿಟ್ಟೈತೆ. 90 30 19 88 ಎಲ್ಲ ಅಳಿಸೋಕು ಮೊದಲು ಏನಾರ ಮಾಡಬೇಕು. ಹಿಂಗೆ ಮಾಡಿದ್ರೆ ಹೆಂಗೆ? ನಾನೇ ಈ ನಂಬರಿಗೆ ಫೋನ್ ಮಾಡಿ ನೋಡಿದ್ರೆ ಯಾವುದು ಮೇಡಮ್ ನಂಬರ್ ಅಂತ ಕಂಡಿಡ್ಕೋಬೋದು. ಹೆಂಗೆ ಗೋಪಾಲಿಂಗೆ ಫೋನ್ ಮಾಡೋಕ್ಕೆ ಬೇರೆ ಸಂದಾಗಿ ಬರ್ತೈತೆ. ಅದಾದ್ಮ್ಯಾಕೆ ಅದಕ್ಕೆ ಫೋನ್ ನಂಬರ್ ಕೊಡುಮ.
ನರ ನನ್ನ ನರಿ ನರ ನರಿ ನನ್ನ ನರ ನನ್ನ ನರಿ ನರ ನರಿ ನನ್ನ